ನಮಸ್ಕಾರ ಶೆಡೆ ಬೈ. ನಮಸ್ಕಾರ ಗೊಜ್ಗ ಬೈ. ನನ್ನ ಹೆಸರು ಜಗ್ಗ, ಗೊಜ್ಗ ಅಲ್ಲ. ನನ್ನ ಹೆಸರು ಶೇಷಾದ್ರಿ ಡಿ, ಶೆಡೆ ಅಲ್ಲ. ಕಾಲೇಜ್ ಹೆಸರೆಲ್ಲ ಯಾರು ಹಿಡ್ಕಂತಾರಲೇ? ನಾನು ಹಿಡ್ಕೊಂಡ್ ಮೇಲೆ ಕಾಲೇಜ್ ಹೆಸರಾಗಿದ್ಲಿ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೋಲಿ. ಹ್ಯಾಪಿ ಯುಗಾದಿ ಬೋಳಿ. ಆಫತ್ ಕೋ ಕೇತೆ ಖಾಂಡ್, ಸೇಮ್ ಟು ಯು ಜಾಂಡ್. ಯಾಕೆ ಒಬ್ಬಟ್ಟಿನ ಕೊಬ್ಬು ಜಾಸ್ತಿ ಆಗೈತಾ? ಯಾಕೆ ಜಾಸ್ತಿ ಆಗಿರೋ ಬಂದ್ ಕಮ್ಮಿ ಮಾಡ್ತೀಯಾ? ಸಂಡೆ ಸಂಡೆ ತಿಂತಿ KFC, ಫೋನಿಕ್ಕೋ ಬೇವರ್ಸಿ. ಉಪೇಂದ್ರ ಅವ್ರ ಮೂವಿ ಸೂಪರ್, ನೀನೇ ಕಟ್ ಮಾಡೋ ಲೋಪಾರ್. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್, ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರ್ತಿದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟ್. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೋ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹಾಕ್ರಿ. ಹ್ಞೂ ಹಾಕ್ರಿ ಹಾಕ್ರಿ. 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಓದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನ್ ಗೋಳಿ ಮಗನೇನೋ ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಅಷ್ಟು ಹೋಗಲ್ಲ, ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಹಲೋ ಏನು ಕೇಳಿಸಲ್ಲ ಬಿಡ, ನಾನು ಆಮೇಲೆ ಮಾಡ್ತೀನಿ. ಓಯ್ ಏನ್ ನಗ್ತಾ ಇದ್ಯಾ? ತೆಗಿ ಕಾಸ್ ತೆಗಿ. ಇದ್ಯಾ ಹೊಸ ಸ್ಟೈಲು, ಭಿಕ್ಷೆ ಬೇಡದು. ರೌಡಿ, ನಾನು ಈ ಏರಿಯಾಗೆ ಭಿಕ್ಷುಕ ಅಲ್ಲ. ಎರಡ ಒಂದೇನೆ, ಕೇಳೋ ವಿಧಾನ ಬೇರೆ ಅಷ್ಟೇ. ನಿನ್ನ ಹತ್ರ ಎಷ್ಟ್ ಕಾಸಾಯ್ತೋ ಸುಮ್ನೆ ಕೊಟ್ಬಿಡು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಚಿಕ್ ಪೀಸ್ ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀಯಾ? ಇಲ್ಲ ಶೂಟ್ ಮಾಡ್ಬಿಟ್ಟು ಹೊಡೋಗ್ಬಿಡ್ತೀಯಾ ನಾಯಿ ತರ? ಇಲ್ಲ ಸಾಯಿಸ್ಬಿಟ್ಟು ನದಿಗೆ ಎಸ್ಬಿಡ್ತೀಯಾ? ಏನೋ ಮಾಡ್ತೀಯಾ? ಎಲ್ಲ ನೀವೇ ಹೇಳ್ಬಿಟ್ರಿ. ನೀವೇನು ಹೊಸದ್ ಕಂಡಿಡಿಯೋದೇ ಇಲ್ವಲ್ಲ ಬೇರೆ. ಇದೆಲ್ಲ ಕೇಳಿ ನಮ್ ಭಯನೂ ಹೋಗ್ಬಿಡೈತೆ. ನೀವೇನಾರು ಹೇಳಿ ಹೊಸದು. ಹೇಳ್ತೀನಿ ಕೇಳಿಸ್ಕೊ. ಚಪಾತಿ ತಗಿ ಎಲ್ಲ ಕಾಸ್ ತಗಿ. ಇಲ್ಲ ಎಷ್ಟು ಜೋರಾಗಿ ಚಕ್ಕಲ್ ಬುಲಿ ಕೊಡ್ತೀನಿ ಅಂದ್ರೆ ನಾಯಿ ತರ ಅಳ್ತೀಯ ನೋಡ್ಕೊ. ಆಮೇಲೆ ಅರೆ ಚಕ್ಕಲ್ ಬುಲಿ ಕೊಟ್ರೆ ಮನುಷ್ಯ ನಗ್ತಂತಾನೆ. ಅದೇ ನಾನ್ ಧಮ್ಕಿ ಹಾಕಿದ್ದು. ನಾನ್ ಚಕ್ಕಲ್ ಬುಲಿ ಕೊಟ್ರೆ ಅಳ್ತಾರೆ. ಯೋಚನೆ ಮಾಡು ಯಾವ ಲೆವೆಲ್ ಚಕ್ಕಲ್ ಬುಲಿ ಕೊಡ್ಬೋದು ನಾನು ಅಂತ. ಹಿಂದಿ ಥ್ಯಾಂಕ್ ಯು. ಇನ್ನ ಯಾವ ತರ ಧಮ್ಕಿ ಹಾಕ್ಲಿ? ಚಪಾತಿ. ನಿಂದ ಎಲ್ಲಾ ಧಮ್ಕಿ ಚಪಾತಿಯಿಂದಾನೇ ಯಾಕೆ ಸ್ಟಾರ್ಟ್ ಆಗುತ್ತೆ? ಕ್ಯೂಟ್ ಅನ್ಸುತ್ ನಂಗದು. ನೀನು ಒಂದ್ಸತಿ ಹೇಳ್ ನೋಡು. ಚಪಾತಿ ಕ್ಯೂಟ್ ಐತಾನೆ? ಕ್ಯೂಟ್ ಐತೆ ಬಿಡ. ಧಮ್ಕಿ ಕೇಳಿಸ್ಕೊ ನಂದೀಗ. ಚಪಾತಿ ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ನಿನ್ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ತೀನಿ. ವಾಪಸ್ ಎಂತಕ್ ಹಾಕ್ಬೇಕು ಮತ್ತೆ? ವಾಪಸ್ ಹಾಕಿದ್ರೆ ಕಾಸು ಹೆಂಗ್ ಕೊಡ್ತಾನ ಅವ್ನ್ ನಿಂಗೆ? ಸಾಯಿಸ್ಬಾರ್ದು ಅವನ್ನ ನಾವು. ಸರಿ ಓಕೆ. ಇಂಪಾರ್ಟೆಂಟ್ ಏನು? ಕಾಸು. ಮತ್ತೆ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ಬೇಕು. ಸರಿ ಹೋಗೀಗ ಪ್ರಾಕ್ಟೀಸ್ ಮಾಡ್ಕೊ. ಪ್ರಾಕ್ಟೀಸ್ ಮಾಡ್ತೀನಿ. ಡೌಟ್ ಇದ್ರೆ ಬಂದ್ ಕೇಳ್ತೀನಿ. ಅರೆ ಎನಿ ಟೈಮ್. ಥ್ಯಾಂಕ್ ಯು. ಚಪಾತಿ ತಗಿ ಕಾಸ್ ತಗಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಇವನು. ಒಂದಲ್ಲ ಒಂದ್ ದಿವಸ ಮುಂದೆ ಬಂದೇ ಬರ್ತಾನೆ. ಲೋ ಮಚಾ ನಮ್ಮಮ್ಮ ನಮ್ ಬ್ಯಾಗ್ ಚೆಕ್ ಮಾಡ್ತಾ ಇರುವಾಗ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಡ್ತು ಮಚಾ. ನಮ್ಮ ಅಪ್ಪಗ್ ಬೇರೆ ಗೊತ್ತಾಗೋಯ್ತು. ಲೋ ಮಚಾ ನೀನ್ ಟೆನ್ಷನ್ ತಗೋಬೇಡ ಮಚಲೇ, ಎಲ್ಲ ನಾನ್ ನೋಡ್ಕೋತೀನಿ. ಲೋ ಪ್ಲೀಸ್ ಮಚಲೋ ಏನಾದ್ರೂ ಮಾಡು. ಎಲ್ಲೋ ಇದೆಯಾ ಬೋಳಿ ಮಗನೇ, ಸಿಗರೇಟ್ ಹೊಡೆಯೋದ್ ಬೇರೆ ಕಲ್ತಿದ್ಯಾ? ಬಾರೋ ಆಚೆ. ನಮ್ ತಾಯಿನ ನಾನ್ ಸೇದಲ್ಲಪ್ಪ, ಬರ ದೊಡ್ಬಿಟ್ಟು ನಮ್ ಬ್ಯಾಗ್ ಅಲ್ಲಿ ಇಟ್ಬಿಟ್ಟಿದ್ದ. ಸುಳ್ಳು ಹೇಳ್ತಾ ಇದೆಯೇನೋ ಬೋಳಿ ಮಗನೇ? ಸುಳ್ಳು ಯಾಕಪ್ಪ, ನಾನೆಲ್ಲಿ ಬೇಕಾದ್ರೆ ಕಾಲ್ ಮಾಡ್ಕೊಡ್ತೀನಿ ಕೇಳಿ. ಲೋ ಮಚಾ ಸಿಗರೇಟ್ ಸೇದ್ಬಿಟ್ಟು ಸಿಗರೇಟ್ ಪ್ಯಾಕೆಟ್ ನಿನ್ ಬ್ಯಾಗ್ ಅಲ್ಲಿ ಬಿಟ್ಬಿಟ್ಟಿದ್ದೀನಲ್ಲೋ, ನಾಳೆ ಎತ್ಕೊಂಡ್ ಬರ್ತೀಯ ಕಾಲೇಜ್ಗೆ. ಲೋ ಬರತ್ತು ಸಿಗರೇಟ್ ಬರೋ ಹೊಡಕ್ ಕಲ್ತಿದ್ಯಾ? ಬಾರೋ ಬೋಳಿ ಮಗನೇ ಮನೆಗ್ ಬಾ, ನಿಂಗ ಐತೆ ಲೋಪರ್.